ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಂತೂ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋ ಕೇಸರಿ ಬಾತನ್ನು 100% ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿಯಾದ ನಂತರ 20 ಪೀಸ್ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆ ಒಣ ದ್ರಾಕ್ಷಿನೂ ಸೇರಿಸ್ಕೋಬೋದು. ಇದೇ ರೀತಿ ಇದನ್ನು ಲೋ ಫ್ಲೇಮಲ್ಲೇ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಸರಿಯಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಬಾಂಬೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಅಂದರೆ ನಾನಿಲ್ಲಿ 250 ಗ್ರಾಮ್ ರವೆ ತಗೊಂಡಿದ್ದೆ. ಕೆಲವರು ಇದನ್ನು ಚಿರೋಟಿ ರವೆಲಿ ಕೂಡ ಮಾಡ್ಕೊಳ್ತಾರೆ, ಆದರೆ ಬಾಂಬೆ ರವೆಲಿ ಮಾಡಿದಾಗ್ಲೇ ತುಂಬ ಟೇಸ್ಟಾಗಿ ಬರೋದು. ಕೇಸರಿ ಬಾತ್ನ ಮೊದಲನೇ ಟ್ರಿಕ್ಸ್ ಏನಂದರೆ ರವೆನ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ರವೆ ತುಪ್ಪದಲ್ಲಿ ಸರಿಯಾಗಿ ಫ್ರೈ ಆದಾಗ ಮಾತ್ರ ಕೇಸರಿ ಬಾತ್ ಸೂಪರಾಗಿ ಬರೋದು. ರವೆ ಬಣ್ಣ ಸ್ವಲ್ಪ ಚೇಂಜ್ ಆಗಿ ಘಮ್ ಅಂತ ಪರಿಮಳ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ರವೆ ಸರಿಯಾಗಿ ಫ್ರೈ ಆಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇದೇ ಸ್ಟೇಜಲ್ಲಿ ನಾವು 2 ಕಪ್ನಷ್ಟು ಕುದೀತಾ ಇರೋ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಇದು ಎರಡನೇ ಟ್ರಿಕ್ಸ್. 1 ಕಪ್ ರವೆಗೆ 2 ಕಪ್ ನೀರನ್ನು ಸೇರಿಸ್ಕೊಳ್ಬೇಕು. ಬಿಸಿ ನೀರನ್ನೇ ಸೇರಿಸ್ಕೊಳ್ಬೇಕು. ತಣ್ಣಗಾಗಿರೋ ನೀರನ್ನು ಸೇರಿಸ್ಕೊಂಡ್ರೆ ರವೆ ಗಂಟಾಗ್ಬಿಡುತ್ತೆ. ಕೇಸರಿ ಬಾತ್ ಕಲರ್ಗೆ ನಾನಿವತ್ತು ಕೇಸರಿ ದಳಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಬಿಸಿ ಹಾಲಿಗೆ ಕೇಸರಿ ದಳಗಳನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ದಳಗಳನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏಲಕ್ಕಿ ಪೌಡರ್ನೂ ಹಾಕೋ ಅವಶ್ಯಕತೆ ಇರಲ್ಲ, ಅಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ. ಆದರೆ ಕೇಸರಿ ದಳಗಳನ್ನು ಸೇರಿಸಿ, ಇಲ್ಲದೇ ಇದ್ದರೆ ಮನೇಲಿ ಡೈಲಿ ಮಾಡೋವಾಗ ಫುಡ್ ಕಲರ್ ಸೇರಿಸ್ಬೇಡಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡ್ರನ್ನ ಸೇರಿಸ್ಕೋಬೋದು. ಏಲಕ್ಕಿ ಪೌಡ್ರನ್ನೆಲ್ಲ ಹಾಕಿದಾಗ ಕರೆಕ್ಟಾಗಿ ಬರುತ್ತೆ. ನಂತರ ಇದಕ್ಕೆ 1.5 ಕಪ್ನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ಫುಲ್ ಕರಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಲೋ ಫ್ಲೇಮ್ನಲ್ಲೇ ನಿಧಾನಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ಮೂರನೇ ಟ್ರಿಕ್ಸ್. 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ಹಾಕ್ಕೋಬೇಕು. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗಿರುವವರು 2 ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಸಕ್ಕರೆ ಸರಿಯಾಗಿ ಕರಗೋ ತನಕ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕೂಡಲೇ ಹೋಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರಿಬೇಡಿ. ಸಕ್ಕರೆ ಎಲ್ಲ ಸರಿಯಾಗಿ ಕರಗಿದ ನಂತರ ಈ ಥರ ತೆಳು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಸ್ವಲ್ಪ ಥಿಕ್ನೆಸ್ ಬರೋ ತನಕ ಕೈ ಬಿಡದೆ ಇರೋ ಹಾಗೆ ಇದನ್ನು ತಿರುಗಿಸ್ಕೊತಾನೇ ಇರಬೇಕು. 3 ಟ್ರಿಕ್ಸ್ ಕೂಡ ನೆನಪಿದೆ ಅಲ್ವಾ? 1 ಕಪ್ ರವೆಗೆ 2 ಕಪ್ನಷ್ಟು ನೀರು ಹಾಗೆ 1.5 ಕಪ್ನಷ್ಟು ಸಕ್ಕರೆ ಸೇರಿಸ್ಕೋಬೇಕು. ಇದೇ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ 100% ಹೋಟೆಲ್ ಸ್ಟೈಲಲ್ಲಿ ಹೇಗೆ ಕೇಸರಿ ಬಾತ್ ಮಾಡ್ತಾರೋ ಅದೇ ರೀತಿ ನೀವು ಮನೇಲಿ ಮಾಡ್ಕೋಬೋದು. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೋಬೇಕು. ಆಗ ರವೆ ಎಲ್ಲ ಅರಳಿ ಬೇಯುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಲಾಸ್ಟಿಗೆ ಈ ಥರ ತುಪ್ಪ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋದ್ರಿಂದ ಕೇಸರಿ ಬಾತ್ ಗ್ಲಾಸ್ ಥರ ಪಳ ಅಂತ ಹೊಳಿತಾ ಇರುತ್ತೆ. ನಾನಿದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕಿಲ್ಲ, ಕೇಸರಿ ದಳಗಳನ್ನು ಹಾಕಿರೋದ್ರಿಂದನೇ ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಕೇಸರಿ ಬಾತ್ನ ನೀವು ಎಷ್ಟೇ ಹೊತ್ತಿಟ್ಟರೂ ಕೂಡ ಗಟ್ಟಿಯಾಗದೆ ಹೂ ಥರ ಮೃದುವಾಗಿರುತ್ತೆ. ಸೂಪರ್ ಆಗಿರೋ ಕೇಸರಿ ಬಾತನ್ನು ಗ್ಲಾಸ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನೋಡುವಾಗಲೇ ಅದು ಎಷ್ಟು ಮೃದುವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕೇಸರಿ ಬಾತನ್ನು 1 ಸ್ಪೂನ್ ತಿಂದು ನೋಡಿ ಯಾವ ರೀತಿ ಟೇಸ್ಟ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದೇ ರೀತಿ ಒಳ್ಳೆ ರೆಸಿಪೀಸ್ಗಾಗಿ ಕನಸಿನ ಚಿಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ.